ಮ್ಯಾನ್ ಹೋಲ್ ಸಮಸ್ಯೆ, ಹದಗೆಟ್ಟ ಚರಂಡಿ, ಅರ್ಧಕ್ಕೆ ನಿಂತ ಕಾಮಗಾರಿ, ಹೀಗೆ 10 ಹಲವು ಸಮಸ್ಯೆಗಳು ಕಣ್ಣಿಗೆ ಕಂಡ್ರು ಕಾಣದಂತೆ ಕುಳಿತಿರುವ ನಗರಸಭೆ ಅಧಿಕಾರಿಗಳು. ಹೌದು, ನಂಜನಗೂಡು ನಗರದ 4ನೇ ವಾರ್ಡ್ನ ಚಿನಿವಾರಕಟ್ಟೆ ಬೀದಿಯಲ್ಲಿ ಮ್ಯಾನ್ ಹೋಲ್ ಸಮಸ್ಯೆಯಿಂದ ನಿವಾಸಿಗಳು ತೀವ್ರ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಹದಗೆಟ್ಟ ಚರಂಡಿ ವ್ಯವಸ್ಥೆ ಹಾಗೂ ಅರ್ಧಕ್ಕೆ ನಿಂತ ಕಾಮಗಾರಿಯಿಂದ ಸ್ಥಳೀಯರು ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚರಂಡಿ ನೀರು ಸರಾಗವಾಗಿ ಹರಿಯದೆ ರಾಡಿಯಾಗಿದ್ದ ಹಿನ್ನೆಲೆಯಲ್ಲಿ 1 ವಾರದ ಹಿಂದೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಗುಂಡಿ ತೆಗೆಯುವ ಕೆಲಸವನ್ನ ಆರಂಭಿಸಿದ್ರು. ಆದ್ರೆ ನಂತರ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿ ಅಧಿಕಾರಿಗಳು ಮತ್ತೆ ಕಾಣಿಸಿಲ್ಲ. ಸ್ಥಳೀಯರು ದೂರನ್ನ ನೀಡಿದ್ದಾರೆ. ಸ್ಥಳೀಯರು ರಸ್ತೆಯ ಮಧ್ಯಭಾಗದಲ್ಲೇ ತೆರೆದಿರುವ ಗುಂಡಿಗೆ ಯಾವುದೇ ಬ್ಯಾರಿಕೇಡ್ ಇಲ್ಲ ಅಥವಾ ಎಚ್ಚರಿಕೆಯ ಫಲಕ ಕೂಡ ಅಳವಡಿಸಿಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನ ಜನರು ಮಾಡ್ತಾ ಇದ್ದಾರೆ. ಮಳೆ ಬಂದಾಗ ಚರಂಡಿ ನೀರು ರಸ್ತೆಯ ಮೇಲೆ ಹರಿದು ಗಬ್ಬು ವಾಸನೆಯನ್ನ ಆಗ್ತಾ ಇದೆ. ಇದರಿಂದ ಜನಜೀವನ ಅಸ್ತವ್ಯಸ್ತ ಆಗಿರುವಂತದ್ದು. ಈ ಬಗ್ಗೆ ಹಲವಾರು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಯಾರು ಸ್ಪಂದಿಸಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಕ್ಷಣ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಅಂತ ನಿವಾಸಿಗಳು ಆಗ್ರಹಿಸಿದ್ದಾರೆ. ಇಲ್ಲಿ ಕಳೆದ ಒಂದು 29ನೇ ತಾರೀಕು ಹೋಗಿ ನಾನು ನಗರಸಭೆಗೆ ನಂಜನಗೂಡಿನ ವಾರ್ಡ್ ನಂಬರ್ 4 ಕಪಿಲೇಶ್ವರ ವಾರ್ಡ್ ಅವ್ರ ಮಾಜಿ ಈಗ ನಗರಸಭೆಗೆ ಹೋಗಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಕಂಪ್ಲೇಂಟ್ ಮಾಡಿದೆ. ಏನಂದರೆ ಇಲ್ಲಿ ಮಳೆ ಬಂದುಬಿಟ್ರೆ ಈಗ ಆಲ್ರೆಡಿ ನೋಡಿ ಅದನ್ನೆಲ್ಲ ಡ್ರೈನೆಲ್ಲ ಕಿತ್ತಾಕಿದ್ದಾರೆ, ಅದು ಕ್ಲೀನ್ ಮಾಡಿ ಮುಚ್ಚಿಲ್ಲ. ಅದು ಸುಮಾರು ತಿಂಗಳಿಂದ ಹಾಗೆ ಬಿದ್ದಿದೆ. ಹಾಗಾಗಿ ಚಪ್ಪಡಿಗಳೆಲ್ಲ ಒಳಗಡೆ ಬಿದ್ದೋಗಿರೋದ್ರಿಂದ ಅದು ನಗರಸಭೆಯವ್ರು ಯಾರೋ ಕ್ಲೀನ್ ಮಾಡೋರು ಬಂದು ಮಾಡಿಲ್ಲ. ನಗರಸಭೆ ಕಮಿಷನರು ತಲೆಕೆಡಿಸ್ಕೊತಾ ಇಲ್ಲ. ಅವತ್ತು ಇಂಜಿನಿಯರ್ ಕರ್ಕೊಬಂದಿದ್ದೀನಿ ಸ್ಪಾಟ್ಗೆ, ಇದು ಮ್ಯಾನ್ವಲ್ ಓಪನ್ ಮಾಡಿಸ್ತೀನಿ, ಇದನ್ನೆಲ್ಲ ನೀರೆಲ್ಲ ಆಚೆ ಕಡಿಸ್ತೀನಿ ಅಂತ ಹೇಳಿದ್ರು. ಆದರೆ ಒಂದು ಮ್ಯಾನ್ವಲ್ ಓಪನ್ ಮಾಡಿದ್ರು, ಇನ್ನೊಂದು ತೆಗಿಸ್ಬೇಕು, ಎಲ್ಲಿ ನೀರು ಬ್ಲಾಕ್ ಆಗಿದೆ ಅಂತ ಗೊತ್ತಾಗಿಲ್ಲ ಅಂತ ಸಬೂಬ್ ಹೇಳಿದ್ರು. ಇಲ್ಲಿ ಮಳೆ ಏನಾದ್ರು ಬಂದುಬಿಟ್ರೆ ಈ ಒಳಗಡೆ ಹೋಗೋ ರಸ್ತೆ ಇದೆಯಲ್ಲ, ಈ ಕಂಬ ಹೆಚ್ಚು ಕಡಿಮೆ 4 ಕಡೆ ನೀರು ಬ್ಲಾಕ್ ಆಗುತ್ತೆ, ನೀರು ಆಚೆ ಕಡೆ ಎಳೆಯಲ್ಲ. ಇಲ್ಲಿ ವಾಸ ಮಾಡ್ತಾನಂತ ಮನೆ ಕಿಟಕಿ ಗೇಟ್ ಒಳಗೆಲ್ಲ ನೀರು ಹೋಗುತ್ತೆ. ಈ ಜಾಗ ಎಲ್ಲ ಫುಲ್ಲು ಬ್ಲಾಕ್ ಆಗುತ್ತೆ. ಸಾರ್ವಜನಿಕರ ಜೊತೆ ತಿರುಗಾಡೋಕ್ಕೆ ತುಂಬ ಬಚ್ಚಲು ಬದಿ ವಾಸನೆ ಕುಡ್ಕೊಂಡು ಜನ ಕಾಯಿಲೆ ಬಂದು ಸಾಯೋವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಮ್ಯಾನ್ವಲ್ ಗುಂಡಿ ತೆಗೆದು ಬಿಟ್ಟಿದ್ದಾರೆ. ಈ ಗುಂಡಿಲಿ ರಾತ್ರಿ ಟೈಮ್ ಏನಾದ್ರು ಕತ್ಲಾಗಿ ಮಳೆಗಾಲದಲ್ಲಿ ಕರೆಂಟ್ ಹೋದಾಗ ಮಕ್ಕಳೇನಾದ್ರು ಬಿದ್ದರೆ ಮ್ಯಾನ್ವಲ್ಗೆ ಬಿದ್ದು ಸಾಯ್ತಾರೆ. ಇದಕ್ಕೆ ನಗರಸಭೆಯವರು ನೇರ ಹೊಣೆ. ಅದ್ರ ಜೊತೆಗೆ ವಯಸ್ಸಾದ ಡ್ರೈವರ್ ಅಥವಾ ಗೊತ್ತು ನೀರು ಇರಬೇಕಾದ್ರೆ ವೆಹಿಕಲ್ ಹೋದ್ರು ಅವ್ರು ಹೆಚ್ಚು ಕಡಿಮೆ ಆಗಿದ್ದರೆ ನಗರಸಭೆಯವರೇ ನೇರ ಹೊಣೆ ಆಯ್ತಾರೆ. ಸಾರ್ವಜನಿಕರು ತಿರುಗಾಡಾಗ, ವಯೋವೃದ್ಧರು, ಹೆಂಗಸರು, ಮಕ್ಕಳು ತಿರುಗಾಡಾಗ ಅವರು ಕೈಕಾಲು ಮುರ್ಕ ಜೀವ ಹಾಕ್ಲಕ್ಕಂದ್ರೆ ನೇರವಾಗಿ ಅವರೇ ಹೊಣೆ. ಹೇಳಿ ಸಾಕಾಗಿ ಬಿಟ್ಬಿಟ್ಟಿದ್ದೀವಿ ನಾವು. ಏನಕ್ಕೆ ಅಂದರೆ ಒಂದು ಕೆಲಸನೂ ಆಗಲ್ಲ ಅವ್ರಿಗೆ. ಇವತ್ತು ಹೇಳಿದ್ರೆ ಇನ್ನೊಂದು ವಾರ ಆದರೂ ಆಗಲ್ಲ. ಇದೇನು ಇದು 3 ತಿಂಗಳಾಯಿತು ಇದು ತೆಗೆದು, ಈಗ ಇದು ತೆಗೆದು 1 ವಾರ ಆಯಿತು. ಎರಡೂ ಮುಚ್ಚೂ ಇಲ್ಲ, ಏನೂ ಮಾಡಿಲ್ಲ. ಅದರಿಂದ ಏನಾಗುತ್ತೆ ಪ್ರಾಬ್ಲಮ್ಮು ಅಂದರೆ ಜನಗಳಿಗೆ ತೊಂದರೆ ಆಗುತ್ತೆ ಹೊರತು ಇವ್ರಿಗೇನು ತೊಂದರೆ ಆಗಲ್ಲ. ಯಾರಿಗೆ? ನಗರಸಭೆಯವ್ರಿಗೆ, ಅವ್ರಿಗೆ. ಯಾಕಂದರೆ ನಗರಸಭೆಯವ್ರು ಏನಪ್ಪ ಮಾಡ್ತಾರೆ ಅಂದರೆ ಕಂದಾಯ ಕಟ್ಟಲಿಲ್ಲ ಅಂದರೆ 2% ಟ್ಯಾಕ್ಸ್ ಹಾಕ್ತಾರೆ, ಇದು ಬಡ್ಡಿ ಹಾಕ್ತಾರೆ, ಕಟ್ಬಿಟ್ಟು ಈಸ್ಕೊತಾರೆ ಅಷ್ಟೇ ಅವರು. ಅದು ಬಿಟ್ಟರೆ ಇನ್ನೇನು ಮಾಡಲ್ಲ. ಈಗ ಕಂದಾಯನ ಮೊದಲು ಮನೆಗೆ ಬಂದು ಈಸ್ಕೊಂಡು ಹೋಗ್ತಿದ್ರು. ಈಗ ಹೆಂಗೆ ಅಂದರೆ ಬಡ್ಡಿ ಇದೆಯಲ್ಲ, ಅವರೇ ತಂದು ಕಟ್ದೇರು ಬೇಡ, ಈ ಸುಸ್ತಿ ಹಾಕ್ಬಿಟ್ಟು ನಾವು ಈಸ್ಕೊತೀವಿ. ಅವ್ರಿಗೆ ಅರ್ಜೆಂಟಾಗಿ ಅವ್ರಿಗೆ ಏನಕ್ಕೆ ಬೇಕಾದಾಗ ಅವ್ರು ಬಂದು ಈಸ್ಕೊತಾರೆ ಅಂತ ಗೊತ್ತು ಅವ್ರಿಗೆ. ಅದಕ್ಕೆ ಏನು ಮಾಡ್ತಾರೆ, ಆರಾಮಾಗಿ ಕೂತಿರ್ತಾರೆ. ಈಗ ನಮ್ಮದು ಇದ್ರದ್ದು ಇಲ್ಲಿದೆಲ್ಲ ವಾಟ್ರ್ ಬಿಲ್ನ ಒಂದಕ್ಕೂ ಕೊಟ್ಟಿಲ್ಲ. ಒಟ್ಟಿಗೆ ಈಗ 8,000 ರೂಪಾಯಿ 15,000 ರೂಪಾಯಿ ಕಳಿಸ್ತೀವಿ. ತಿಂಗಳು ಕಳಿಸಿಲ್ಲ. ಒಟ್ಟಿಗೆ 8,000 ರೂಪಾಯಿ 15,000 ರೂಪಾಯಿ ಕಳಿಸಿಲ್ಲ. ಒಂದೊಂದು ಮನೆಯವ್ರಿಗೆಲ್ಲ 15,000 ರೂಪಾಯಿ, 12,000 ರೂಪಾಯಿ, ನಮ್ಗೆ 8,000 ರೂಪಾಯಿ ಬಂದಿದೆ ಮನೆಗೆ. ಕಳೆದ 5,000 ರೂಪಾಯಿ ಅಂತ ಹಾಕಿದರೆ 3,000 ರೂಪಾಯಿ 3 ವರ್ಷಕ್ಕೆ ಕಟ್ಟಿದ್ದೀವಿ. ಅದನ್ನು ಕಳೆದಿಲ್ಲ, ಅದನ್ನು ಸೇರಿಸಿ ಕಟ್ಟಿದ್ವಿ. ಇವ್ರದ್ದು ಏನಪ್ಪ ಅಂದರೆ ಏನೂ ಇದು ಅಭಿವೃದ್ಧಿ ಏನೂ ಆಗಲ್ಲ, ಬರೀ ಇದು ಮಾಡ್ತಾಯಿದ್ದಾರೆ ಅಷ್ಟೇ, ತೊಂದರೆ ಕೊಡ್ತಾಯಿದ್ದಾರೆ ಜನಗಳಿಗೆ. ಇಲ್ಲಿ ಮೋರಿಯಲ್ಲಿ ನೀರು ಸರಿಗೆ ಹೋಗ್ತಿಲ್ಲ, ಮತ್ತು ಮಳೆ ಬಂದರೆ ರೋಡಲ್ಲೆಲ್ಲ ನೀರು ಬರುತ್ತೆ. ಜನ ಓಡಾಡೋಕ್ಕೆ ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ಇದನ್ನು ಸುಮಾರು ಸರಿ ನಾವು ನಗರಸಭೆ ಗಮನಕ್ಕೆ ತಂದಿದ್ದೀವಿ, ಆದರೂ ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿಲ್ಲ. ಆದಷ್ಟು ಬೇಗ ಇದ್ರದ್ದು ರೆಡಿ ಮಾಡಿಸ್ಕೊಡಿ. ಇದು ಕೊರೆದು 1 ವಾರ ಆಗಿದೆ, ಆದರೂ ಗುಂಡಿ ಹಂಗೆ ಇದೆ. ಅದ್ರ ಬಗ್ಗೆ ಯಾರು ಇನ್ನೂ ಗಮನ ತೊಗೊಂಡಿಲ್ಲ. ಅಕಸ್ಮಾತ್ ರಾತ್ರಿ ಹೊತ್ತು ಹೆಂಗಸರು ಮಕ್ಕಳು ಓಡಾಡ್ತಾರೆ, ವಯಸ್ಸಾದವರು ಓಡಾಡ್ತಾರೆ, ಬಿದ್ದರೆ ಅವ್ರಿಗೇನಾದ್ರು ತೊಂದರೆ ಆದರೆ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಬೇಗ ಅದ್ರ ಬಗ್ಗೆ ಕ್ರಮ ಕೈಗೊಂಡು ಕ್ಲಿಯರ್ ಮಾಡಿಕೊಡಿ.
ಇದು ನೀರು ಹೋಗ್ತಿಲ್ಲ ಅಂದ್ಬಿಟ್ಟು ಚೆಕ್ ಮಾಡೋಕ್ಕೋಸ್ಕರ ಕೊರ್ದಿದ್ರು. ಅದು ಬ್ಲಾಕ್ ಆಗಿದೆ ಅಂದ್ಬಿಟ್ಟು ಅದು ಕೊರೆದ್ಬಿಟ್ಟು ಅದು ಹಂಗೆ ಮುಚ್ಚಿ ಹೋಗಿದ್ದಾರೆ, ರೆಟ್ಟು ಮುಚ್ಚಿ ಹೋಗಿದ್ದಾರೆ ಅಷ್ಟೇ. ಇನ್ನೇನು ಅದಕ್ಕೇನು ಸೇಫ್ಟಿ ಏನು ಇದು ಮಾಡಿಲ್ಲ. ಸುತ್ತ ಏನಾರ ಬೇರೆ ಏನಾರ ಟ್ಯಾಗಿಗೆ ಹಾಕಿ ಅದಕ್ಕೆ ಅವಾಯ್ಡ್ ಮಾಡೋದೇನು ಮಾಡಿಲ್ಲ, ಸುಮ್ಮನೆ ಹಾಗೆ ಬಿಟ್ಟು ಹೋಗಿದ್ದಾರೆ. ನೈಟ್ ಟೈಮ್ ಮಳೆ ಬಂದಾಗ ಕರೆಂಟ್ ಇರಲ್ಲ, ಕರೆಂಟ್ ಇಲ್ಲದಾಗ ಮಾಡುವಾಗ ಮಿಸ್ ಆಗಿ ಬಿದ್ದರೆ ತುಂಬ ತೊಂದರೆ ಆಗುತ್ತೆ ಜನಗಳಿಗೆ. ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ಬೇಗ ಗಮನ ಹರಿಸಿ ಕ್ಲಿಯರ್ ಮಾಡಿಕೊಡಿ ಅಂತ ಮನವಿ ಮಾಡ್ತೀನಿ. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.